ಕಡೆ ಒಂದ್ಸಲ ಈ ಕಡೆ, ಆ ಕಡೆ ಈ ಕಡೆ ಎರಡೂ ಭಾಗದವರಿಗೂ ರೈಟ್ ಸೈಡ್ ಅಲ್ಲಿ ನಿಂತ್ಕೊಂಡವ್ರು ಅನ್ಕೊಂಡಿರ್ತಾರೆ ನಾವು ಲೆಫ್ಟ್ ಸೈಡ್ ಅಲ್ಲಿ ಹೋಗ್ಬೇಕಾಗಿತ್ತು, ಇನ್ನು ಈಸಿಯಾಗಿ ಮತ್ತೆ ಸ್ಪಷ್ಟವಾಗಿ ನೋಡೋದಕ್ಕೆ ಡೈರೆಕ್ಟ್ ಆಗಿ ನರೇಂದ್ರ ಮೋದಿ ಅವ್ರನ್ನ ನೋಡಬಹುದಾಗಿತ್ತು, ಅವಕಾಶ ಸಿಕ್ತಿತ್ತು ಅಂತ ಹೇಳಿ. ಬಟ್ ಎಲ್ಲರೂ ಒಂದೇ ಕಡೆ ನಿಂತ್ಕೊಂಡ್ರೆ ಅಲ್ಲಿ ಭದ್ರತೆ ದೃಷ್ಟಿಯಿಂದ ಇರ್ಬೋದು ಅಥವಾ ಸರಿಯಾಗಿ ನೋಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ಎರಡೂ ಕಡೆಗಳಲ್ಲಿ ಪೊಲೀಸರು ಅವಕಾಶವನ್ನ ಮಾಡಿಕೊಟ್ಟಿದ್ರು. ಒಟ್ಟಲ್ಲಿ ಬಿಲ್ಡಿಂಗ್ ಮೇಲ್ ನಿಂತವರು ಅಥವಾ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತವರು ಒಂದು ಸತಿ ನಾವು ಜೋರಾಗಿ ಕೂಗ್ತೀವಿ ಅಥವಾ ಕೈ ಮಾಡ್ತೀವಿ, ನರೇಂದ್ರ ಮೋದಿ ಅವರು ನಮ್ಮನ್ನ ನೋಡಿ ಒಂದ್ಸತಿ ಕೈ ಬೀಸಿದ್ರೆ ಸಾಕಪ್ಪ, ಇಷ್ಟೊತ್ತು ನಿಂತಿದ್ದಕ್ಕೂ ಸಾರ್ಥಕ ಆಗ್ಬಿಡುತ್ತೆ ಅಂತ ಅಲ್ಲಿ ಎಷ್ಟಾಗುತ್ತೆ ಅವ್ರು ಬಂದಾಗ ಅಷ್ಟು ಕೂಗೋದು ಅಥವಾ ಅವ್ರ ಅಟೆನ್ಷನ್ ಅನ್ನ ನಮ್ಮ ಕಡೆ ಸೆಳೆಯೋ ನಿಟ್ಟಿನಲ್ಲಿ ಆ ಥರದ್ದೆಲ್ಲ ಪ್ರಯತ್ನಗಳು ಅಫ್ಕೋರ್ಸ್ ಇಂಥ ಸಂದರ್ಭದಲ್ಲಿ ಆಗ್ತಾ ಇರುತ್ತೆ. ಇನ್ನು ಕೆಲವರು ಫೋಟೋಸ್ಗಳನ್ನ ಹಿಡಿದು ತಮ್ಮ ಅಭಿಮಾನವನ್ನ ಮೆರಿತಾ ಇದ್ದಾರೆ. ಈಗ ಟಿವಿಲಿ ನೋಡೋರಿಗೆ ನಾವು ಹತ್ತಿರದಿಂದ ನರೇಂದ್ರ ಮೋದಿ ಅವರನ್ನ ತೋರಿಸ್ತಾ ಇದೀವಿ. ಯಾರ್ಯಾರು ಟಿವಿಲಿ ಈಗ ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ, ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹತ್ತಿರದಿಂದ ನೋಡುವಂತಹ ಅವಕಾಶ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಈಗ ಯಾವ ರೀತಿಯಾಗಿ ರೋಡ್ ಶೋ ನಡೀತಾ ಇದೆ ಅನ್ನುವಂತಹ ನೇರ ಪ್ರಸಾರದ ದೃಶ್ಯಗಳಲ್ಲಿ ಇವೆಲ್ಲವೂ ಗಮನಿಸಬಹುದು. ಈಗ ನಾವಾಗಲೇ ಹೇಳ್ತಾ ಇದ್ವಿ ಹೇಗೆ ಈ ವರ್ಷ ಒಂದು ಆತಿಥ್ಯ ಸಿಕ್ಕಿದೆ ಅದನ್ನ ಸರಿಯಾಗಿ ಉಪಯೋಗಿಸಿಕೊಳ್ಬೇಕು ಅಂತ ಹೇಳಿ ಬಿಜೆಪಿ ತೀರ್ಮಾನವನ್ನ ಮಾಡಿದೆ. ಅದೇ ರೀತಿಯಾಗಿ ಅತ್ಯಂತ ಅದ್ಧೂರಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದು ಕೇವಲ ಇವತ್ತು ಉದ್ಘಾಟನಿಸ್ತಾ ಇದೆ. ಜೊತೆಗೆ ಮತ್ತೊಂದು ಕಡೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರಗಳನ್ನ ಹಿಡ್ಕೊಂಡು ಅವರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಜನ. ಈ ಸಲ ಒಂದು ಆತಿಥ್ಯ ಸಿಕ್ಕಿದೆ. ಆ ಆತಿಥ್ಯದ ಮೂಲಕ ಕರ್ನಾಟಕದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಇನ್ನಷ್ಟು ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ಬಿಜೆಪಿಯ ತೀರ್ಮಾನವನ್ನ ಮಾಡಿತ್ತು. ಅದೇ ರೀತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನವೇ ಒಂದು ರೀತಿಯ ಬಿಜೆಪಿಗೆ ಉತ್ಸಾಹ ಹುಮ್ಮಸ್ಸನ್ನ ಕೊಟ್ಟಿರೋದು ಮಾತ್ರ ಅಲ್ಲ, ಇದು ಮುಂದಿನ ಅನೇಕ ವಿಚಾರಗಳಿಗೆ ಬೆಳವಣಿಗೆಗಳಿಗೆ ಇದು ಬೂಸ್ಟ್ ಅನ್ನ ನೀಡುತ್ತೆ. ಆ ರೀತಿಯಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ರಸ್ತೆಯ ಎರಡೂ ಬದಿಗಳ ಕಡೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈ ಬೀಸ್ತಾ ಇರುವಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದೀವಿ. ಅಲ್ಲಿ ಪುಟ್ಟ ಮಕ್ಕಳು ಅಂತ ಮಾತ್ರ ಅಲ್ಲ, ವೃದ್ಧರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ. ಎಲ್ಲ ವಯೋಮಾನದವರು ಇದ್ದಾರೆ. ಇನ್ಫ್ಯಾಕ್ಟ್ ಆಸ್ ಪರ್ ಪ್ಲಾನ್ 3:40ಕ್ಕೆ ವಿಮಾನ ನಿಲ್ದಾಣದಿಂದ ಹೊರಟು ಈ 8 ಕಿಲೋಮೀಟರ್ನ ಮೆಗಾ ರೋಡ್ ಶೋ ಏನಿದೆ ಅದು 4 ಗಂಟೆಗೆ ಮುಕ್ತಾಯ ಆಗಿ ರಾಷ್ಟ್ರೀಯ ಯುವ ಜನೋತ್ಸವದಲ್ಲಿ 4 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿತ್ತು. ಅಲ್ಲಿ ಭಾಷಣವನ್ನ ಮಾಡಬೇಕಾಗಿತ್ತು, ಅಂದ್ರೆ ಉದ್ಘಾಟನೆ ನಂತರ ಭಾಷಣವನ್ನ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಜನ ಸೇರಿರೋದ್ರಿಂದ ಬಹಳ ಫಾಸ್ಟ್ ಆಗಿ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ನಿರಾಸೆ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಆ ರೋಡ್ ಶೋ ಸಾಗಿ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಅಲ್ಲಿ ಬಂದವ್ರಿಗೆ, ಗಂಟೆಗಟ್ಟಲೆ ನಿಂತವ್ರಿಗೆ, ಅಯ್ಯೋ ಮೋದಿ ಅವ್ರನ್ನ ನೋಡಕ್ ನಾವು ಹೋಗಿದ್ವಿ, ಒಂದು ಅವಕಾಶ ಮಿಸ್ ಆಗ್ಬಿಡ್ತಲ್ಲಪ್ಪ, ಅಷ್ಟೊತ್ತು ನಿಂತ್ರು ಸರಿಯಾಗಿ ನೋಡ್ಲಿಲ್ವಲ್ಲಪ್ಪ, ಸರಿಯಾಗಿ ಕಾಣಿಸ್ಲಿಲ್ವಲ್ಲಪ್ಪ, ನಮ್ಮ ಕಡೆ ಅವ್ರು ನೋಡ್ಲಿಲ್ಲ, ಕೈ ಬೀಸ್ಲಿಲ್ಲ, ಇಂಥದ್ದು ಯಾವುದೇ ಒಂದು ಬೇಜಾರು ಯಾರಿಗೂ ಇರಬಾರ್ದು. ಹಾಗಾಗಿ ಬಹಳ ನಿಧಾನವಾಗಿ ರೋಡ್ ಶೋ ಸಾಗಿ ಬರ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಬಂದವ್ರಿಗೆ ನರೇಂದ್ರ ಮೋದಿ ಅವರ ದರ್ಶನ ಸರಿಯಾಗಬೇಕು. ಎಲ್ಲರ ಕೈ ಬೀಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಘೋಷಣೆಗಳನ್ನ ಮೊಳಗಿಸ್ತಾ ಇದ್ದಾರೆ. ಘೋಷಣೆಗಳು ಭರ್ಜರಿಯಾಗಿ ಅಲ್ಲಿ ಕೇಳಿ ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಹೆಸರನ್ನ ಹೇಳಿ ಹರ್ ಘರ್ ಮೋದಿ ಘರ್ ಘರ್ ಮೋದಿ ಅನ್ನುವಂತಹ ಘೋಷಣೆಗಳನ್ನು ಅಲ್ಲಿ ಕೂಗ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ರೀತಿಯ ಎಕ್ಸೈಟ್ಮೆಂಟ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅಂತ ಹೇಳಿದ್ರೇನೆ ಒಂದು ದೊಡ್ಡ ಮಟ್ಟದ ಎಕ್ಸೈಟ್ಮೆಂಟ್ ಜನರಿಗೆ. ಈಗ ಈ ಕ್ಷಣವನ್ನ ನಾವು ಕಣ್ತುಂಬಿಕೊಳ್ತಾ ಇದ್ದೀವಿ, ಅವರನ್ನ ನಾವು ಕಣ್ಣ ಮುಂದೆ ನೋಡ್ತಾ ಇದ್ದೀವಿ. ನಮ್ಮ ಕಣ್ಣ ಮುಂದೆ ಅವರು ಇದ್ದಾರೆ, ವಿಶ್ವದ ಅಗ್ರಮಾನ್ಯ ನಾಯಕರು ನಮ್ಮ ಮುಂದೆ ಈಗ ಇದ್ದಾರೆ ಅಂತ ಹೇಳಿದ್ರೆ ಜನರಲ್ಲಿರುವಂತಹ ಉತ್ಸಾಹ, ಅವರಲ್ಲಿರುವಂತಹ ಖುಷಿಯನ್ನ ನಾವಿಲ್ಲಿ ನೋಡಬಹುದು. ಪ್ರತಿಯೊಬ್ಬರು ಕೂಡ ಅಲ್ಲಿ ಘೋಷಣೆಗಳನ್ನ ಕೂಗ್ತಾ ಇರುವಂಥದ್ದು, ಜಯಘೋಷಗಳನ್ನ ಹಾಕ್ತಾ ಇರುವಂಥದ್ದು, ಅವರ ಫೋಟೋವನ್ನ ತೋರಿಸ್ತಾ ಇರುವಂಥದ್ದು, ಕೆಲವರಲ್ಲಿ ಓಡೋಡಿ ಬರ್ತಾ ಇರುವಂಥದ್ದು ದೃಶ್ಯಗಳನ್ನು ಕೂಡ ನಿಮ್ಗೆ ನಾವು ತೋರಿಸ್ತಾ ಇದ್ದೀವಿ. ಯಾಕಂದ್ರೆ ಒಂದ್ಸಲ ನೋಡಿದ್ಮೇಲೆ ಇನ್ನೊಂದ್ಸಲ ನೋಡ್ಬೇಕು ಅಂತ ಹೇಳಿ ಇನ್ನು ಸ್ವಲ್ಪ ದೂರ ಹೋಗಿ ಮತ್ತೆ ಅವರನ್ನ ಕಣ್ತುಂಬಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ನಾವು ಸ್ಟಾರ್ಟಿಂಗ್ ರೋಡ್ ಶೋ ಆರಂಭ ಆದಾಗಿನಿಂದ ಇಲ್ಲಿವರೆಗೂ ಕೂಡ ನೋಡ್ತಾ ಇರೋದು ಜನಸಾಗರ. ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಎಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಮತ್ತೆ ಜನರಿಗೂ ನಿರಾಸೆ ಆಗಬಾರ್ದು ಅಂತ, ಯಾಕಂದ್ರೆ ಪ್ಲಾನ್ ಇದ್ದಿದ್ದು ನಾನು ಆಗ್ಲೇ ಹೇಳ್ದಂಗೆ ಒಟ್ಟು 3 ಕಡೆ ಒಂದು ಸ್ಟಾಪ್ ಅನ್ನ ಕೊಡಬೇಕು. ಕಾರಿಂದ ಇಳಿದು ಬಂದು ನರೇಂದ್ರ ಮೋದಿ ಅವರು ಜನರ ಕೈ ಬೀಸ್ತಾರೆ ಅಂತ ಹೇಳಿ. ಬಟ್ ಇಲ್ಲಿ ಜನರನ್ನ ನೋಡಿ ನರೇಂದ್ರ ಮೋದಿ ಅವರು ತಾನು ಕೂತ್ರೆ ಸರಿಯಾಗಲ್ಲ, ನನಗೋಸ್ಕರ ಇಷ್ಟು ಹೊತ್ತು ಇವ್ರು ಕಾದಿದ್ದಾರೆ, ಇಷ್ಟೊಂದು ಜನ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕೂರ್ತಾ ಇಲ್ಲ. ಈಗ ಸ್ಟಾರ್ಟಿಂಗ್ ಅಲ್ಲಿ ಇದ್ರಲ್ಲ ಆ ಜನ ಏನಾದ್ರು ಈಗ ಟಿವಿಲಿ ನೋಡ್ತಾ ಇದ್ರು ಅನ್ಕೋತಾರೆ, ಅಥವಾ ಅಲ್ಲಿ ಯಾರಾದ್ರೂ ಹೇಳಿದ್ರೆ ಅನ್ಕೊಂತಾರೆ ನಾವು ಇಲ್ಲಿರುವಾಗ್ಲೂ ಸ್ವಲ್ಪ ಮುಂದೆ ನಿಂತ್ಕೋಬೇಕಾಗಿತ್ತೇನೋ ಅಂತ. ಅದೇನ್ ಪ್ಲಾನ್ ಇರ್ಲಿಲ್ವಲ್ಲ. ಆಕ್ಚುಲಿ ಪ್ಲಾನ್ ಪ್ರಕಾರ 3 ಕಡೆ ಸ್ಟಾಪ್ ಇದ್ದಿದ್ದು. ಬಟ್ ನರೇಂದ್ರ ಮೋದಿ ಅವರು ಜನರ ಉತ್ಸಾಹ ನೋಡಿ ತಾವು ಉತ್ಸುಕರಾಗಿ ಈಗ ಎಲ್ಲರ ಕೈ ಬೀಸ್ತಾ ಇದ್ದಾರೆ, ಯಾರಿಗೂ ನಿರಾಸೆ ಮಾಡ್ತಾ ಇಲ್ಲ. ಅಂದ್ರೆ ಡೈರೆಕ್ಟ್ ಆಗಿ
ನರೇಂದ್ರ ಮೋದಿ ಅವರ ದರ್ಶನ ಅಲ್ಲಿ ನೆರೆದಿದ್ದವರಿಗೆ ಸಿಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ರೈಲ್ವೆ ಮೈದಾನ ರೀಚ್ ಆಗುತ್ತೆ ಈ ರೋಡ್ ಶೋ. ಅಲ್ಲಿ ರಾಷ್ಟ್ರೀಯ ಯುವ ಜನೋತ್ಸವ ಉದ್ಘಾಟನೆ ನಂತರ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ. ಇನ್ಫ್ಯಾಕ್ಟ್ ತುಂಬಾ ಜನ ಸ್ಟೂಡೆಂಟ್ಸ್ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದಾರಲ್ಲ, 40,000 ಸ್ಟೂಡೆಂಟ್ಸ್, ಅವರೆಲ್ಲ ನರೇಂದ್ರ ಮೋದಿ ಅವರ ಭಾಷಣವನ್ನ ಕೇಳೋದಕ್ಕೆ ಬಹಳ ಉತ್ಸಾಹದಿಂದ ಕಾಯ್ತಾ ಇದ್ದಾರೆ. ಇನ್ನು ಹೊರಗಡೆ ಅಂದ್ರೆ ಈ ರೋಡ್ ಶೋದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ನರೇಂದ್ರ ಮೋದಿ ಅವರನ್ನ ನೋಡ್ಬೇಕು ಅಂತ ಹೇಳಿ ಕಾಯ್ತಾ ಇದ್ರು. ಅವರೆಲ್ಲರಿಗೂ ಕೂಡ ದರ್ಶನ ಭಾಗ್ಯ ಈಗ ಸಿಕ್ಕಿದೆ. ಅಂದ್ರೆ ಕಾರಲ್ಲಿ ಹೋಗೋದನ್ನ ನೋಡ್ಬೇಕು ಅಂತ ತುಂಬಾ ಜನ ಬಂದಿದ್ರು. ಬಟ್ ನರೇಂದ್ರ ಮೋದಿ ಅವ್ರ ನಿರಾಸೆ ಮಾಡಿಲ್ಲ. ಕಾರ್ ಒಳಗೆ ಕೂರದೆ ತನಗೋಸ್ಕರ ಕಾಯ್ತಾ ಇದ್ದಂತ ಜನರಿಗೆ ನೇರವಾಗಿ ದರ್ಶನವನ್ನ ಕೊಟ್ಟಿದ್ದಾರೆ. ಅವರು ಕೂತ್ಕೊಂಡಿಲ್ಲ, ಈಗ ಜನ ನಿಂತಿದ್ದಾರೆ ಅಂತ ಹೇಳಿದ ಮೇಲೆ ತಾನು ಕೂತ್ರೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಎದ್ದು ನಿಂತಿದ್ದಾರೆ. ಆ ರ್ಯಾಲಿ ಉದ್ದಕ್ಕೂ ಅವರು ಜನರ ಕೈ ಬೀಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂತಹ ಆ ಒಂದು ರೋಡ್ ಏನಿದೆ ಅಥವಾ ರೋಡ್ ಶೋ ಏನಿದೆ, ಅಲ್ಲಿ ಸಾಗುವಂತಹ ಪ್ರದೇಶಗಳನ್ನ ಕಂಪ್ಲೀಟ್ ಆಗಿ ಅಚ್ಚುಕಟ್ಟಾಗಿ ಅಲಂಕಾರ ಮಾಡಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ಈ ಪ್ರದೇಶಗಳಲ್ಲಿ ಅವಶ್ಯವಿರುವಂತಹ ಕಡೆಗಳಲ್ಲಿ ರಸ್ತೆ ದುರಸ್ತಿಗಳನ್ನ ಮಾಡಲಾಗಿದೆ, ಜೊತೆಗೆ ಬಣ್ಣವನ್ನ ಬಳಿಯಲಾಗಿದೆಯಂತೆ. ಈಗ ಅವರು ಹೋಗುವಂತಹ ಈ ಒಂದು ಮಾರ್ಗದಲ್ಲಿ ಕಂಪ್ಲೀಟ್ ಆಗಿ ಜನರಿಗೆ ಯಾರಿಗೂ ಅಲ್ಲಿ ಅವಕಾಶ ಇಲ್ಲ, ಹೋಗೋದಕ್ಕೆ ಸಂಚಾರ ಮಾಡೋದಕ್ಕೆ ಅವಕಾಶ ಇದ್ದೇ ಇರೋದಿಲ್ಲ ಸಾಮಾನ್ಯವಾಗಿ. ಅದೇ ರೀತಿಯಾಗಿ ಅವಕಾಶ ಇಲ್ಲ. ಅವರು ಹೋದ ನಂತರ 30 ನಿಮಿಷಗಳ ನಂತರ ಜನರಿಗೆ ಈ ರೋಡಲ್ಲಿ ಹೋಗೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಅದೇ ರೀತಿಯಾಗಿ ಈಗ ಜನ ಓಡೋಡಿ ಬರ್ತಾ ಇದ್ದಾರೆ, ಇನ್ನೊಂದ್ ಕಡೆ ಮಕ್ಕಳು ಓಡೋಡಿ ಬರ್ತಾ ಇದ್ದಾರೆ. ಅಲ್ಲಿ ಒಂದ್ ಕಡೆ ನೋಡಿದ ನಂತರ ಮತ್ತೊಂದು ಕಡೆಗೆ ಈಗ ಆಗಮಿಸ್ತಾ ಇರುವಂತಹ ದೃಶ್ಯಗಳು. ಜೊತೆಗೆ ಎಲ್ಲಾ ಕಡೆಯಲ್ಲೂ ಕೂಡ ಜಯ ಘೋಷಗಳು ಮುಳುಗ್ತಾ ಇದೆ. ತಮ್ಮ ಹತ್ರ ಬರುವಂತಹ ಸಂದರ್ಭದಲ್ಲಿ ಇನ್ನಷ್ಟು ಜೋರಾಗಿ ಜಯಘೋಷಗಳನ್ನ ಹಾಕ್ತಾ ಇದ್ದಾರೆ ಜನ. ಅವ್ರು ಬರ್ತಾ ಇರುವಂತ ಅವ್ರಿಗೆ ಕಿವಿಗೆ ತಟ್ಟಬೇಕದು. ನರೇಂದ್ರ ಮೋದಿ ಅವರಿಗೆ ಹೆಸರು ಹೇಳಿ ಅವರಿಗೆ ಜಯಘೋಷ ಹಾಕೋದು ಅವ್ರಿಗೆ ಕೇಳಿಸ್ಬೇಕು ಅನ್ನುವ ರೀತಿಯಲ್ಲಿ ಜಯಘೋಷಗಳು ಒಂದ್ ಕಡೆ ಆದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ನಿಂತೆ ಆಗದಿಂದಲೇ ನಾವು ನೋಡ್ತಾ ಇದ್ವಿ ರೋಡ್ ಶೋ ಅಲ್ಲಿ ಎಲ್ಲರ ಕಡೆ ಕೈ ಬೀಸ್ತಾ ಇದ್ದಾರೆ. ಈ ರಸ್ತೆಯ ಎರಡೂ ಬದಿಗಳಲ್ಲಿ ಜನ ನಿಂತಿದ್ದಾರಲ್ಲ, ಎರಡೂ ಬದಿಯವರಿಗೂ ಬೇಸರ ಆಗಬಾರ್ದು, ಯಾವುದೇ ರೀತಿಯ ನಿರಾಸೆ ಆಗಬಾರ್ದು, ಪುಟ್ಟ ಮಕ್ಕಳಿಗೆ ನಿರಾಸೆ ಆಗಬಾರ್ದು, ವೃದ್ಧರಿಗೆ ನಿರಾಸೆ ಆಗಬಾರ್ದು, ಮಹಿಳೆಯರಿಗೆ ನಿರಾಸೆ ಆಗಬಾರ್ದು. ಹಾಗಾಗಿ ಎಲ್ಲರ ಕಡೆಯೂ ಕೈ ಬೀಸಿ ಅವರತ್ತ ನವಿತಾ ಇದೊಂದು ಅವಕಾಶ ಜನರಿಗೂ. ಯಾಕಂದ್ರೆ ಚುನಾವಣೆ ಪ್ರಚಾರಕ್ಕೆ ಅಂತ ಬಂದಂತ ಟೈಮ್ನಲ್ಲಿ ತುಂಬಾ ಸಲ ಅವರು ಒಂದು ವೇದಿಕೆ ಕಾರ್ಯಕ್ರಮ ಅಂತ ಆಯೋಜನೆ ಮಾಡಿರ್ತಾರೆ. ಅಲ್ಲಿಗೆ ಡೈರೆಕ್ಟ್ ಆಗಿ ಬರ್ತಾರೆ, ಭಾಷಣ ಮಾಡ್ತಾರೆ, ಕಾರ್ಯಕ್ರಮ ಮುಗೀತಾ ಇದ್ದಂತೆ ಅಲ್ಲಿಂದ ನಿರ್ಗಮಿಸ್ಬಿಡ್ತಾರೆ. ಸೊ ಜನರಿಗೆ ಹತ್ರದಿಂದ ನೋಡೋಕೆ ಅವಕಾಶ ಸಿಗಲ್ಲ. ಯಾಕಂದ್ರೆ ತುಂಬಾ ಹತ್ರದಿಂದ ಏನು ವೇದಿಕೆ ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ ಅವರ ಅಭಿಮಾನಿಗಳಿಗಾಗ್ಲಿ ಅಥವಾ ಕಾರ್ಯಕರ್ತರಿಗೆ ಎಷ್ಟೋ ಸಂದರ್ಭದಲ್ಲಿ ಅವಕಾಶಗಳು ಸಿಗೋದಿಲ್ಲ. ಅಂಥದ್ರಲ್ಲಿ ಸಾಮಾನ್ಯ ಜನರಿಗೆ ಸಿಗುತ್ತಾ ಇಲ್ಲ. ಇಂಥ ಸಂದರ್ಭಗಳಲ್ಲಿ ಮಾತ್ರ ಪ್ರಧಾನಿಗಳನ್ನ ನೋಡೋದಕ್ಕೆ ಒಂದು ಅವಕಾಶ ಸಿಗೋದ್ರಿಂದ ತುಂಬಾ ಜನ ನರೇಂದ್ರ ಮೋದಿ ಅವರನ್ನ ಬಹಳ ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದವರು ಅವ್ರನ್ನ ಒಂದ್ಸತಿ ನೋಡ್ಬೇಕು, ಅವ್ರ ಭಾಷಣ ಕೇಳಬೇಕು, ಅವ್ರು ನಮ್ಮನ್ನ ಒಂದ್ಸತಿ ನೋಡಿದ್ರೆ ಸಾಕು ಅಥವಾ ನಮ್ಮ ಹತ್ರ ಕೈ ಬೀಸಿದ್ರೆ ಸಾಕು, ಇಂಥ ಎಷ್ಟೋ ಆಸೆಗಳನ್ನ ಇಟ್ಕೊಂಡಿರ್ತಾರಲ್ಲ, ಅಂಥವ್ರಿಗೆ ಇದೊಂದು ಒಳ್ಳೆ ಅವಕಾಶ. ಹಾಗಾಗಿ ದೂರದ ಊರುಗಳಿಂದ ಇವತ್ತು ಜನ ಹುಬ್ಬಳ್ಳಿಗಿಲ್ಲಿ ನೆರೆದಿರೋದನ್ನ ಗಮನಿಸ್ತಾ ಇದ್ದೀವಿ. ರಸ್ತೆಯ ಇಕ್ಕೆಲಗಳಲ್ಲಿ ತುಂಬಿದಾರಲ್ಲ, ಇವರೆಲ್ಲ ಹುಬ್ಬಳ್ಳಿ ಧಾರವಾಡ ಮಾತ್ರ ಅಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಹುಬ್ಬಳ್ಳಿಗೆ ಹೋಗಿರೋದೆ ನರೇಂದ್ರ ಮೋದಿ ಅವರನ್ನ ನೋಡ್ಬೇಕು, ಬಹಳ ಹತ್ರದಿಂದ ನೋಡೋದಕ್ಕೆ ಒಂದು ಸದಾವಕಾಶ ಸಿಕ್ಕಿದೆ. ಅದನ್ನ ಯಾಕೆ ನಾವು ಉಪಯೋಗ ಮಾಡ್ಕೊಳ್ಬಾರ್ದು, ವೇಸ್ಟ್ ಮಾಡ್ಕೊಳ್ಳೋದು ಯಾಕೆ ಅಂತ ಜನ ಬಂದಿದ್ದಾರೆ. ರಸ್ತೆಯ ಇಕ್ಕೆಲಗಳಲ್ಲಿ ಈಗ ನರೇಂದ್ರ ಮೋದಿ ಅವರ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ನಾ ಭೂತೋ ನಾ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಸೇರಿದಂತೆ ಬಿಜೆಪಿ ಎಲ್ಲ ನಾಯಕರು ಅಂದ್ಕೊಂಡಿದ್ರು. ಸೊ ಅದೇ ರೀತಿಯಾಗಿ ಕಾರ್ಯಕ್ರಮಗಳನ್ನ ಕೂಡ ರೆಡಿ ಮಾಡಲಾಗಿರುವಂಥದ್ದು, ಭರ್ಜರಿ ಸ್ವಾಗತವನ್ನ ಕೋರಲಾಗಿರುವುದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಜನರನ್ನ ಸೇರಿಸುವಂಥದ್ದು, ಈಗ ಜನ ಇದಕ್ಕೆ ಈ ಪ್ರಧಾನಿ ನರೇಂದ್ರ ಮೋದಿ ಬರ್ತಾರೆ ಅಂತ ಹೇಳಿ ಜನರನ್ನು ಸೇರಿಸುವಂತಹ ಅವಶ್ಯಕತೆ ಇಲ್ಲ. ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡುವ ಹಾಗೆ ಪ್ರಧಾನಿ ಅವರನ್ನ ನೋಡೋದಕ್ಕೆ ಅಂತಾನೆ ಜನ ಬರ್ತಾರೆ. ಆದ್ರೂ ಕೂಡ ಒಂದು ರೀತಿಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಅದೇ ರೀತಿಯಾಗಿ ಈಗ ಸಿದ್ಧತೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಜನ ಯಾವ ರೀತಿಯಾಗಿದ್ದಾರೆ, ಜನರನ್ನ ಯಾವ ರೀತಿಯಾಗಿ ಅಲ್ಲಿ ನಿಯಂತ್ರಣ ಮಾಡಬೇಕಾದಂತಹ ಪೊಲೀಸರು ಸಾಕಷ್ಟು ರೀತಿಯ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಕಳೆದ ಹಲವು ದಿನಗಳಿಂದಲೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ, ಭದ್ರತಾ ವ್ಯವಸ್ಥೆಗಳನ್ನ ನೋಡ್ಕೊಳ್ತಿದ್ದಾರೆ ಪೊಲೀಸರು. ಇವತ್ತಂತೂ ಈಗ ಜನರನ್ನ ಕಂಟ್ರೋಲ್ ಮಾಡೋದೇ ಪೊಲೀಸರಿಗೆ ಒಂದು ಸಾಹಸದ ರೀತಿಯಲ್ಲಿ ಆಗಿದೆ. ತುಂಬಾ ಜನ ಅವಾಗಲೇ ಹೇಳ್ತಾ ಇದ್ರು, ಇನ್ಫ್ಯಾಕ್ಟ್ ನಾವು ಹುಬ್ಬಳ್ಳಿಗೆ ಹೋಗ್ಬೇಕಾಗಿದೆ, ಅಲ್ಲಿ ರೀಚ್ ಆಗ್ಬೇಕಾಗಿದೆ, ನಮಗ್ ಸಾಧ್ಯ ಆಗ್ತಾ ಇಲ್ಲ ಅಂತ. ಲೈಕ್ ನಾವು ಬೆಂಗಳೂರಲ್ಲಿ ದಿನನಿತ್ಯ ಓಡಾಡೋರಿಗೆ ಗೊತ್ತಿರುತ್ತೆ, ಯಾರೋ ಒಬ್ರು ನಾಯಕರು ಬರ್ತಾರೆ ಅಂದಾಗ, ಅದರಲ್ಲೂ ನರೇಂದ್ರ ಮೋದಿ ಅಂತ ನಾಯಕರು ಬಂದ್ಬಿಟ್ರಂತೂ ಇಲ್ಲಿ ಫುಲ್ ಪ್ಯಾಕ್ಡ್ ಅಪ್ ಆಗಿರುತ್ತೆ. ಅಂದ್ರೆ ಅಷ್ಟು ಲೆವೆಲ್ಗೆ ಟ್ರಾಫಿಕ್ ಜಾಮ್ ಇರುತ್ತೆ, ಹೋಗಕ್ಕೆ ಆಗಲ್ಲ, ಸಿಟಿಯಿಂದ ಹೊರಗಡೆ ಹೋಗೋದು ಕಷ್ಟ, ಸಿಟಿಯಿಂದ ಅಂದ್ರೆ ಸಿಟಿಗೆ ಬರೋದು ಕಷ್ಟ ಆಗ್ಬಿಡುತ್ತೆ, ಒಳಗಡೆ ಎಂಟ್ರ್ ಆಗೋದು. ಇನ್ನು ಹುಬ್ಬಳ್ಳಿ ಅಂತ ನಗರದಲ್ಲಿ ಇವಾಗ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ತುಂಬಾ ಜನಕ್ಕೆ ಆಸೆ ಇದೆ ನರೇಂದ್ರ ಮೋದಿ ಅವರನ್ನ ನೋಡ್ಬೇಕು ಅಂತ ಹೇಳಿ, ಹೋಗಿದ್ದಾರೆ ಕೂಡ.
ಬಟ್ ಸಿಟಿ ಒಳಗೆ ಎಂಟ್ರ್ ಆಗೋದಕ್ಕೆ ತುಂಬ ಜನ ಕಷ್ಟ ಆಗ್ತಿದೆ ಅಂತ ಆಗಲೇ ಇನ್ಫಾರ್ಮೇಷನ್ ಇತ್ತು. ಎಸ್ಪೆಷಲಿ ಸ್ಟೂಡೆಂಟ್ಸ್ ಸ್ವಲ್ಪ ಲೇಟಾಗಿ ಬಂದವರು, ಈ ಯುವ ಜನೋತ್ಸವದಲ್ಲಿ ಪಾಲ್ಗೊಳ್ಳೋ ನಿಮಿತ್ತ ಬಂದವರು, ಜೊತೆಗೆ ನರೇಂದ್ರ ಮೋದಿ ಅವರನ್ನ ನೋಡಬೇಕು ಅಂತಲೂ ಬಂದವರು. ಸೊ ಅಲ್ಲಿ ಒಳಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ವಾಹನ ಸಂಚಾರ ಇರ್ಬೋದು, ಮತ್ತೆ ಸೆಕ್ಯೂರಿಟಿ ವೈಸು ನಾವು ನೋಡೋದಾದ್ರೆ ನರೇಂದ್ರ ಮೋದಿ ಅವರು ಬಂದಿರೋದ್ರಿಂದ ತುಂಬಾನೇ ಅಲ್ಲಿ ಭದ್ರತೆಯನ್ನ ಟೈಟ್ ಮಾಡಿದ್ದಾರೆ. ಇನ್ನು 8 ಕಿಲೋಮೀಟರ್ ಮೆಗಾ ರೋಡ್ ಶೋನಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಪಾಲ್ಗೊಂಡಿರೋದು. ರಸ್ತೆಯ ಇಕ್ಕೆಲಗಳಲ್ಲಿ ನೆರೆದಿರುವಂತಹ ಜನರಿಗೆ ಕೈ ಬೀಸ್ಕೊಂಡೇ ಹೋಗ್ತಾ ಇದ್ದಾರೆ. ಅವರು ಕೂಡ ಕಾರಲ್ಲಿ ಕೂತಿಲ್ಲ, ಅವರು ನಿಂತೆ ಜನರತ್ತ ಕೈ ಬೀಸಿ ಎಲ್ರಿಗೂ ಥ್ಯಾಂಕ್ಸ್ ಹೇಳೋ ರೀತಿಯಲ್ಲಿ ಕೈ ಬೀಸ್ತಾ ಇದ್ದಾರೆ.